मान्यवर, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। अच्छी बात है ना, सुनिए तो। ಬೆಳಗಿನ ಒಂದು ಚರ್ಚೆಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ನಾವು ಚರ್ಚೆ ಮಾಡ್ತಾ ಇರ್ತಕ್ಕಂಥ ಅಂದ್ರೆ ಭಾಷಾ ಒಂದು ಅಸಮಾನತೆ, ಭಾಷಾ ತಾರತಮ್ಯ ಇವತ್ತು ಕೇಂದ್ರ ಸರ್ಕಾರ ಅತಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದೆ. ಒಂದು RTA ಅರ್ಜಿ ಇದನ್ನ ಬಹಿರಂಗಪಡಿಸಿದೆ. ಏನು ಅಂತಂದ್ರೆ ಸ್ಯಾನ್ಸ್ಕ್ರಿಟ್ಗೆ ಸಿಂಹಪಾಲು ಒಂದು ಸರ್ಕಾರದ ಅನುದಾನ ಸಿಕ್ಕಿದೆ. ಕಳೆದ 11 ವರ್ಷಗಳಲ್ಲಿ ಮೋದಿ ಸರ್ಕಾರ ಕಳೆದ 11 ವರ್ಷಗಳಲ್ಲಿ ಸಾಕಿದ್ದು ಬೆಳೆಸಿದ್ದು ಯಾವ ಭಾಷೆನ ಅಂತಂದ್ರೆ ಅದು ಸಂಸ್ಕೃತ ಭಾಷೆನ. ಸುಮಾರು 2532 ಕೋಟಿ ರೂಪಾಯಿನ ಇದಕ್ಕೆ ಅನುದಾನವನ್ನ ಕೊಡಲಾಗಿದೆ. ಆದ್ರೆ ಅದಕ್ಕೆ ಹೋಲಿಸ್ಕೊಂಡ್ರೆ ಕನ್ನಡಕ್ಕೆ ಕೇವಲ 12 ಕೋಟಿ, ತೆಲುಗು 12 ಕೋಟಿ, ಈ ರೀತಿಯ ಒಂದು ದಾಖಲಾತಿಗಳು ಈಗ RTAದಲ್ಲಿ ಸಿಕ್ಕಿದ್ರೆ. ಈ ಕುರಿತಂತೆ ನಮ್ಮ ಜೊತೆ ವಿದ್ವಾಂಸರಾದಂತಹ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಪುರುಷೋತ್ತಮ್ ಬಿಳಿಮಲೆ ಅವರು ಮಾತನಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಈಗ ಸ್ಯಾನ್ಸ್ಕ್ರಿಟ್ಗೆ ಒಂದು ಅತಿ ದೊಡ್ಡ ಸಿಂಹಪಾಲು ಸಿಕ್ಕಿದೆ ಅಂತ ಹೇಳಿ ತಾವು ನೋಡಿರ್ತೀರಾ. ಇವತ್ತು ಇಡೀ ನ್ಯಾಷನಲ್ ಟ್ರೆಂಡ್ ಆಗಿ ಚರ್ಚೆ ಆಗ್ತಾ ಇದೆ. ಈ ಭಾಷೆಯನ್ನ ದೇಶದಲ್ಲಿ ಯಾರು ಒಬ್ಬರೋ ಇಬ್ಬರೋ ಮಾತಾಡ್ಬೋದು, ಆದ್ರೆ ಇಂಥ ಭಾಷೆಗೆ ಇಂಥ ಸಿಂಹಪಾಲು ಸಿಗ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ತಾವು ಭಾಷಾ ವಿದ್ವಾಂಸರಾಗಿ ತಾವೇನ್ ಹೇಳ್ತೀರಾ? ಈಗ ಭಾರತ ಒಂದು ಪ್ರಜಾಪ್ರಭುತ್ವ ದೇಶ. ಇದರಲ್ಲಿ ನಾವು ಇದುವರೆಗೆ ಸುಮಾರು 11 ಭಾಷೆಗಳನ್ನ ಶಾಸ್ತ್ರೀಯ ಭಾಷೆಗಳಂತ ಅಂಗೀಕರಿಸಿದ್ದೇವೆ. ಮೊದಲ ಹಂತದಲ್ಲಿ ಕನ್ನಡ, ಆಮೇಲೆ ತೆಲುಗು, ಒಡಿಯಾ, ತಮಿಳು ಇದೆಲ್ಲ ಬಂತು. ಎರಡನೇ ಹಂತದಲ್ಲಿ ಮೊನ್ನೆ ಎಲೆಕ್ಷನ್ಗೆ ಮೊದಲು 5 ಭಾಷೆಗಳನ್ನು ಸೇರಿಸಲಾಯಿತು. ಈಗ ಕೇಂದ್ರ ಸರ್ಕಾರವೇ ಈ ಭಾಷೆಗಳನ್ನ ಶಾಸ್ತ್ರೀಯ ಭಾಷೆ ಅಂತ ಘೋಷಿಸಿದ್ದರಿಂದ ಅನುದಾನ ವಿತರಣೆಯಲ್ಲಿ ಅವರು ಒಂದು ಸಮಾನವಾದಂತ ಧೋರಣೆಯನ್ನ ಅನುಸರಿಸಬೇಕಾದ್ದು ಬಹಳ ಅಗತ್ಯ. ಯಾಕೆ ಅಂತಂದ್ರೆ ಭಾರತದಲ್ಲಿರುವ ಎಲ್ಲಾ ಭಾಷೆಗಳು ಕೂಡ ಅದ್ಭುತವಾದ ಭಾಷೆಗಳೇ. ಒಂದು ಶ್ರೇಷ್ಠ ಒಂದು ಕನಿಷ್ಠ ಅಂತ ಭಾಷೆಯಲ್ಲಿ ಇಲ್ಲ, ಭಾಷೆಯಲ್ಲಿ ಇರುವುದೇ ಇಲ್ಲ ಅದು. ಅದು ಯಾಕಂದ್ರೆ ಭಾಷೆಯ ಬಳಕೆ ಮಾಡುವವರು ಒಂದು ಸಂಸ್ಕೃತಿಯನ್ನು ಬೆಳೆಸ್ತಾರೆ ಮತ್ತು ತಮ್ಮದೇ ಆದಂತ ಒಂದು ಯೋಚನಾ ಲಹರಿಯನ್ನ ಸಮಾಜದಲ್ಲಿ ಬಿಚ್ತಾರೆ. ಆದ್ರೆ ಈಗ ಕೇಂದ್ರ ಸರ್ಕಾರ ನಿನ್ನೆ RTI ಹಿಂದೂಸ್ತಾನ್ ಟೈಮ್ಸ್ ಅಲ್ಲಿ ನಾನು ನೋಡಿದ ಹಾಗೆ 2,000 ಕೋಟಿ ಹೆಚ್ಚು ಕೊಟ್ಟಿದೆ. ಕನ್ನಡದಂತ ಭಾಷೆಗೆ ಬರೀ 12 ಕೋಟಿ ಕೊಟ್ಟಿದೆ. ದಕ್ಷಿಣ ಭಾರತದ ತೆಲುಗು, ತಮಿಳು, ಮಲಯಾಳ, ಕನ್ನಡ, ಒಡಿಯಾ ಇಷ್ಟು ಸೇರಿ ಬಂದಿರೋ ಹಣ 132 ಕೋಟಿಯನ್ನು. ಇದು ಸುಮಾರು 17 ಪಟ್ಟು ಸಂಸ್ಕೃತಿಗೆ ಜಾಸ್ತಿ ಕೊಟ್ಟಿದ್ದಾರೆ. ಇದು ಬಹಳ ದುರ್ದೈವದ ವಿಚಾರ. ಮತ್ತು ಕೇಂದ್ರ ಸರ್ಕಾರ ಈ ತರದ ಭಾಷೆ, ಆಮೇಲೆ ನೋಡಿ 2011ರ ಜನಗಣತಿಯಲ್ಲಿ ಸಂಸ್ಕೃತವನ್ನು ಮಾತೃಭಾಷೆ ಅಂತ ಅಂಗೀಕರಿಸಿದವರ ಸಂಖ್ಯೆ 24,000+. ಕನ್ನಡದಂತ ಒಂದು ಭಾಷೆಯನ್ನ ಮಾತೃಭಾಷೆ ಅಂತ ಅಂಗೀಕರಿಸಿದವರ ಸಂಖ್ಯೆ 4,30,00,000. ಎಕ್ಸಾಕ್ಟ್ಲಿ ಸರ್. ಬೇರೆ ಭಾಷೆಯವರು 6 ಕೋಟಿ ಇದ್ದಾರೆ, ಎಲ್ಲ ಸೇರಿದ್ರೆ 6 ಕೋಟಿ ಇದೆ. ಹಾಗಾಗಿ ಒಂದು 4.25 ಕೋಟಿ ಜನ ಮಾತನಾಡುವಂತ ಭಾಷೆಗೆ ಬರೀ 12 ಕೋಟಿ, 24,000 ಜನ ಮಾತಾಡುವ ಭಾಷೆಗೆ 2,000 ಕೋಟಿ ಕೊಡೋದಿದೆಯಲ್ಲ, ಇದು ಕಣ್ಣಿಗೆ ಕಾಣುವಂತ ಅನ್ಯಾಯ. ಹೀಗೆ ಹೇಳುವಾಗ ಸಂಸ್ಕೃತದಂತ ಒಂದು ಭಾಷೆಯ ಶ್ರೇಷ್ಠತೆ ಇದೆಯಲ್ಲ, ಅದರ ಬಗ್ಗೆ ನನಗೆ ತುಂಬಾ ಗೌರವ ಇದೆ. ಆದ್ರೆ ಈಗ ನೋಡಿ, ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್, ಈ ದುಡ್ಡು ಎಲ್ಲಿಗೆ ಹೋಗಿದೆ ಅಂತ ಗೊತ್ತಿದೆ ನನಗೆ. ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಅಂತ ಭಾರತದಾದ್ಯಂತ ಕೇಂದ್ರಗಳನ್ನು ಶುರು ಮಾಡಿದ್ದಾರೆ. ಅದನ್ನು ಭಾರತೀಯ ಜ್ಞಾನ ಪರಂಪರೆ ಅಂತ ಹೇಳಿ ಬಿಜೆಪಿ ಅಂತ ಕರೀತಾರೆ. ಅದು ಬಹಳ ಚೆನ್ನಾಗಿದೆ. ಅದು ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ IKS, ಭಾರತೀಯ ಜ್ಞಾನ ಪರಂಪರೆ ಬಿಜೆಪಿ ಅಂತ ಮಾಡಿದ್ದಾರೆ. ಹಾಗಾಗಿ ಜನ ಕೇಳೋರು ನಮ್ದು ಬಿಜೆಪಿಗೆ ದುಡ್ಡು ಕೊಡಿ, ಬಿಜೆಪಿಗೆ ದುಡ್ಡು ಕೊಡಿ ಅಂದ್ರೆ ಹೆಂಗೆ ಪಾಲಿಟಿಕ್ಸ್ ಅನ್ನ ಮತ್ತು ಭಾಷೆಯನ್ನ ಮತ್ತು ಹಣವನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ಕೇಂದ್ರ ಸರ್ಕಾರ ಎಂಬುದು ಸ್ಪಷ್ಟ ಇದೆ. ಆಮೇಲೆ ಇಂಡಿಯನ್ ನಾಲೆಜ್ ಸಿಸ್ಟಮ್ ನ ಅಂಡರ್ ನಲ್ಲಿ
ಅವರು ಕೆಲಸ ಮಾಡುವುದು ವೇದಗಳು, ಉಪನಿಷತ್ತುಗಳು, ಸ್ಮೃತಿಗಳು, ಮಹಾಕಾವ್ಯಗಳು ಯಾವುದು ಸಂಸ್ಕೃತದಲ್ಲಿ ಸೃಷ್ಟಿಯಾಗಿದೆಯೋ ಅದರಲ್ಲಿ ಕೆಲಸ ಮಾಡೋದು. ಅದರಲ್ಲಿ ಕೆಲಸ ಮಾಡೋದಕ್ಕೆ ದುಡ್ಡು ಕೊಡ್ತಾರೆ. ಈಗ ನಾವು ಏನ್ ಹೇಳುದು ಅಂದರೆ, ಕನ್ನಡದಲ್ಲಿ ಪಂಪ ಬರೆದಿದ್ದಾನೆ, ಕೇಶಿರಾಜ ಶಬ್ದಮಣಿ ದರ್ಪಣವನ್ನು ಬರೆದಿದ್ದಾನೆ, ಕವಿರಾಜ ಮಾರ್ಗಕಾರ ಶ್ರೀ ವಿಜಯ ಕವಿರಾಜ ಮಾರ್ಗವನ್ನು ಬರೆದಿದ್ದಾನೆ. ಆಮೇಲೆ ಈ ತರ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟ ಹಾಗೆ, ಶಾಸ್ತ್ರಗಳಿಗೆ ಸಂಬಂಧಪಟ್ಟ ಹಾಗೆ, ಮಹಾಕಾವ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಬೇಕಾದಷ್ಟು ಕೃತಿಗಳು ಕನ್ನಡದಲ್ಲಿ ಬಂದಿದೆ, ತಮಿಳಿನಲ್ಲಿ ಬಂದಿದೆ, ಒಡಿಯಾದಲ್ಲಿ ಬಂದಿದೆ, ಮರಾಠಿಯಲ್ಲಿ ಬಂದಿದೆ. ಇವು ಜ್ಞಾನ ಅಲ್ವೋ ಅಂತ ಪ್ರಶ್ನೆ. ಮಲೆ ಮಹದೇಶ್ವರನನ್ನು ಯಾಕೆ ಅಭ್ಯಾಸ ಮಾಡಲ್ಲ? ನಾಯಕನಟ್ಟಿ ತಿಪ್ಪೇಸ್ವಾಮಿಯ ಅಭ್ಯಾಸ ಮಾಡಿದರೆ ಅದರಲ್ಲಿ ಒಂದು ಜ್ಞಾನ ಇಲ್ಲ? ಅದು ಭಾರತೀಯ ಜ್ಞಾನ ಅಲ್ವಾ? ಅದನ್ನ ನಾವು ಅಮೆರಿಕದ ಜ್ಞಾನ ಅಂತ ಕರಿತೀವಾ? ಅಥವಾ ಮೈಲಾರಲಿಂಗನ ಜಾತ್ರೆ ನಡೀತದೆ, ಒಂದು 30 ಲಕ್ಷ ಜನ ಬರ್ತಾರೆ, ಅಲ್ಲಿ ಒಂದು ಕಾರಣಿಕ ನಡೀತದೆ, ಮಹಾರಾಷ್ಟ್ರದಿಂದ ಒಂದು 30,000 ಚಕ್ಕಡಿಗಳು ಬರ್ತವೆ, ಅಲ್ಲಿ ಒಂದು ಜ್ಞಾನ ಇಲ್ವಾ? ನಾನು ಹೇಳ್ತಾ ಇರೋದು, ಇವರು ಸಂಸ್ಕೃತಕ್ಕೆ ದುಡ್ಡು ಕೊಟ್ಟು ಸಂಸ್ಕೃತವನ್ನು ಅಧ್ಯಯನ ಮಾಡುವುದು ಮಾತ್ರ ಅಲ್ಲ, ಅದರ ಜೊತೆಗೆ ಇತರ ಭಾರತೀಯ ಜ್ಞಾನ ಪರಂಪರೆಯನ್ನ ಅವಗಣನೆಗೆ ಒಳಪಡಿಸಿ ಆ ಭಾಷೆಯನ್ನು ಮಾತನಾಡುವವರ, ಆ ಭಾಷೆಯಲ್ಲಿ ಕೆಲಸ ಮಾಡುವವರಲ್ಲಿ ಒಂದು ಕೀಳರಿಮೆ ಹುಟ್ಟಿಸುವುದಿದೆಯಲ್ಲ, ಇದು ಬಹಳ ತಪ್ಪು. ಇದು ಗೋಳೋಲ್ಕರ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. RSS ನ ಬಹಳ ಚಿಂತಕ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಮೊದಲು ಹಿಂದಿಯನ್ನು ಜನಪ್ರಿಯ ಮಾಡಿ ಆಮೇಲೆ ಸಂಸ್ಕೃತವನ್ನು ತರೋದು ಸುಲಭ ಅಂತ. ಅದಕ್ಕೆ ಈಗ ಹಿಂದಿಯನ್ನ ಇವರು ಮುಂದೆ ತರ್ತಾರೆ, ಆಮೇಲೆ ಸಂಸ್ಕೃತವನ್ನು ತರ್ತಾರೆ. ಆದ್ರೆ ಇವರು ಸ್ವಲ್ಪ ವೇಗದಲ್ಲೇ ಇದ್ದಾರೆ ಸಂಸ್ಕೃತವನ್ನು ತರುವುದಕ್ಕೆ. ಬಹುಶಃ ಈ ಇತರ 11 ಭಾಷೆಗಳು ಏನು ಶಾಸ್ತ್ರೀಯ ಭಾಷೆಗಳು ಅಂತ ಈಗ 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 ಬ್ರ್ಯಾಂಡ್ ಆಗಿದೆ, ಅದರಲ್ಲಿ ಸಂಸ್ಕೃತವನ್ನು ಹೊರತುಪಡಿಸಿ ಉಳಿದವರು ಒಂದು ಸಂಘಟನೆ ಮಾಡಿಕೊಂಡು ಯಾಕೆ ನಮಗೆ ದುಡ್ಡು ಬರ್ತಾ ಇಲ್ಲ ಎಂಬುದನ್ನು ನ್ಯಾಷನಲ್ ಲೆವೆಲ್ನಲ್ಲಿ ತಮ್ಮ ಜನಪ್ರತಿನಿಧಿಗಳ ಮೂಲಕ ಎತ್ತಬೇಕು. ನಾವು ಮೂಲತಃ ಅಕಾಡೆಮಿಕ್ ಕ್ಷೇತ್ರದಲ್ಲಿ ಕೆಲಸ ಮಾಡುವರು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವರು. ನಾವು ಬರೀತೇವೆ, ಅದನ್ನು ಸರ್ಕಾರಕ್ಕೂ ಬರೀತೇವೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಈ ತಾರತಮ್ಯದ ಕುರಿತು ಕೇಂದ್ರ ಸರ್ಕಾರಕ್ಕೆ ಬರೀತದೆ. ಈಗ ನಾವು ಒಂದು ಕಳೆದ 2024 ಡಿಸೆಂಬರ್ 19ರಂದು ನಾವು ಇವುಗಳನ್ನ, ಇದು ಯಾರ ಅಂಡರ್ ಇದೆ ಅಂದ್ರೆ ಸನ್ಮಾನ್ಯ ಶ್ರೀ ಧರ್ಮೇಂದ್ರ ಪ್ರಧಾನ್ ಅವರ ಕೈಯಲ್ಲಿ ಇದೆ. ಇದು ಧರ್ಮೇಂದ್ರ ಪ್ರಧಾನ್ ಅವರ ಕೈಯಲ್ಲಿ ನಾವು ಮಾತಾಡಿದ್ದೇವೆ ಇದನ್ನು. ಯಾಕೆ ಕನ್ನಡಕ್ಕೆ ಕಡಿಮೆ ದುಡ್ಡು ಕೊಟ್ಟಿದ್ದೀರಿ, ಯಾಕೆ ಕನ್ನಡಕ್ಕೆ ಸ್ವಾಯತ್ತೆ ಕೊಟ್ಟಿಲ್ಲ, ಅದಕ್ಕೆ ಅದು ಸುಮಾರು 45 ನಿಮಿಷ ಮಾತಾಡಿದ್ದೀವಿ. ಇಲ್ಲ ಬಿಳಿಮಲೆಯವರೇ, ನೀವು ಹೇಳುದು ಸರಿ, ನಾನು ಮಾಡ್ತೇನೆ, ನಿಮ್ಮ ಸಹಾಯ ಬೇಕು, ನಾನು ಬೆಂಗಳೂರಿಗೆ ಬರ್ತೇನೆ, ನೀವೊಂದು 100-200 ಜನ ಸೇರಿ ನಾವು ಅದನ್ನು ಚರ್ಚೆ ಮಾಡುವ ಅಂತ ನಮಗೊಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅವ್ರು ಯಾವಾಗ ಬರ್ತಾರೆ, ಸಭೆ ಯಾವಾಗ ನಡೀತದೆ ಅಂತ ಗೊತ್ತಿಲ್ಲ. ಅಂದ್ರೆ ಈ ತಾರತಮ್ಯವನ್ನ ಈಗ ಇದು RTI ಹಾಕಿ ಈಗ ಬಂದಿರೋದು. ಬಟ್ ನಾವು ಚರ್ಚೆ ಮಾಡಿರೋದು ಡಿಸೆಂಬರ್ ಅಲ್ಲಿ ಕಳೆದ ವರ್ಷ. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವ ನಮಗೆ ಇದು ಏನಾಗ್ತಿದೆ ಅಂತ ಗೊತ್ತಿದೆ. ಇದು ಈಗಲ್ಲ, ಇದು 2008 ಕನ್ನಡಕ್ಕೆ ಯಾವಾಗ ಕ್ಲಾಸಿಕಲ್ ಸ್ಟೇಟಸ್ ಬಂತು ಅಲ್ಲಿಂದಲೇ ಇದೆ ಇದು. ಹಾಗಾಗಿ ಇದರ ವಿರುದ್ಧ ಒಂದು ತಮ್ಮಂತವರು, ಮಾಧ್ಯಮದವರು ಮತ್ತು ಪತ್ರಿಕೆಯವರು ಒಂದು ಜನಾಂದೋಲನ ರೂಪಿಸಿ ಭಾರತದ ಎಲ್ಲ ಭಾಷೆಗಳು ಕೂಡ ಸಮಾನ ಅಧಿಕಾರವುಳ್ಳ ಭಾಷೆಗಳು, ಅಥವಾ ಅಟ್ಲೀಸ್ಟ್ ಕೇಂದ್ರ ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿದ 22 ಭಾಷೆಗಳಾದ್ರೂ ಸಮಾನ. ಅದು ಕೂಡ ಆಗ್ತಾ ಇಲ್ಲ. ಹಿಂದಿಯನ್ನ ಪ್ರಾಜೆಕ್ಟ್ ಮಾಡಿ ಉಳಿದ ಭಾಷೆಗಳನ್ನು ನಗಣ್ಯಗೊಳಿಸಲಾಗ್ತಿದೆ. ಹಿಂದಿಯನ್ನ ಎಲ್ಲೆಲ್ಲೋ ಹೇಳಿಕೊಟ್ಟು ಉಳಿದ ದೇಶೀಯ ಭಾಷೆಗಳನ್ನು ಮಾಡ್ತದೆ. ಹಾಗಾಗಿ ನನ್ನ ಕೊನೆಯ ಮಾತು ಏನು ಅಂದ್ರೆ, ಶಾಸ್ತ್ರೀಯ ಕನ್ನಡ ಮತ್ತು ಶಾಸ್ತ್ರೀಯ ಭಾಷೆ ಮತ್ತು ಇತರ ಭಾಷೆಗಳು ಕೂಡ ಇದೆ. ಇವುಗಳನ್ನೆಲ್ಲವನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಎಂಬುದರ ಕಡೆಗೆ ಭಾರತ ದೇಶದ ಬಹಳ ಭಾಷಾ ಕ್ಷೇತ್ರದಲ್ಲಿ ನುರಿತವರು ಭಾರತಕ್ಕೊಂದು ಭಾಷಾ ನೀತಿಯನ್ನು ರೂಪಿಸಬೇಕು. ಆವಾಗ ಕ್ಲಾಸಿಕಲ್ ಭಾಷೆಗಳಿಗೆ ಎಷ್ಟು ದುಡ್ಡು ಹೋಗ್ಬೇಕು, ಇತರ ಭಾಷೆಗಳಿಗೆ ಒಂದು ನಿಯಮ. ಇದು ಏನಿಲ್ಲ ನೋಡಿ, ಇದು ಕೇಂದ್ರ ಸರ್ಕಾರ ಒಂದು ತೀರ್ಮಾನ ತಗೊಳ್ಳೋದು, ಅವರಿಗೆ ಬೇಕಾದವರಿಗೆ ಕೊಡೋದು, ಉಳಿದವರಿಗೆ ಕೊಡ್ಲಿಕ್ಕಿಲ್ಲ, ಬೇಕಾದಲ್ಲಿ ಹಿಂದಿ ತರೋದು. ಇದು ಭಾಷಾ ನೀತಿ ಇದೆಯಾ? ಇದು ಬಹಳ ಅಪಾಯ ಭಾರತಕ್ಕೆ. ಮುಂದಿನ ದಿವಸಗಳಲ್ಲಿ ಭಾಷಾ ಕಾರಣವಾಗಿ ಏನಾದ್ರೂ ಅಶಾಂತಿ ಹುಟ್ಟಿದ್ರೆ ಅದಕ್ಕೆ ಬಹಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರ ಕಾರಣ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದೇನು ಅಂತಂದ್ರೆ, ನೀವು ಈಗಾಗಲೇ ಪ್ರಸ್ತಾಪ ಮಾಡಿದ್ರಿ, ಇದ್ರ ಹಿಂದೆ ಒಂದು ಮನಸ್ಥಿತಿ ಇದೆ. ಅಂದ್ರೆ ಸಂಸ್ಕೃತನ ಅದನ್ನು ಉದ್ದೇಶಪೂರ್ವಕ ನಾವು ಹೇರಬೇಕು ಅನ್ನೋದನ್ನ ನೀವು ಹೇಳಿದ್ರಿ. ಮೊದಲು ಹಿಂದಿ ತಂದು ಆಮೇಲೆ ಸಂಸ್ಕೃತನ ಹೇರಿ ಅಂತೇಳಿ ಅವರ ಒಂದು ಮೂಲ ಉದ್ದೇಶ, ಅದನ್ನ ಈಡೇರಿಸೋದಕ್ಕೆ ಈಗ ವೇದಿಕೆ ರೆಡಿ ಆಗಿದೆ ಅಂತ ಅವರು ತೋರಿಸ್ತಾ ಇದ್ದಾರೆ. ಈಗ ಕಳೆದ 11 ವರ್ಷಗಳಿಂದ ಸೈಲೆಂಟ್ ಆಗಿ ಮಾಡ್ಕೊಂಡ್ ಬಂದಿದ್ದಾರೆ. ಇದು ಈಗ ಒಂದು RTI ಇಂದ ಗೊತ್ತಾಗಿದೆ. ಈ RTI ಗೊತ್ತಾಗ್ಲಿಲ್ಲ ಅಂದ್ರೆ ಬಹುಶಃ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಇದು. ಹೌದು, ನಮಗೆ ಗೊತ್ತಿತ್ತು. ನಾನು ಡೆಲ್ಲಿಯಲ್ಲಿದ್ದಾಗಲೇ 540 ಕೋಟಿ ಸಂಸ್ಕೃತಕ್ಕೆ ಹೋಗಿತ್ತು. ಮತ್ತೆ ಈಗ ಒಂದು ಹಣ ಹೋದಾಗ ಆ ಭಾಷೆ ಔಟ್ಪುಟ್ ಇದೆಯಲ್ಲ, ಈಗ ಈ ಹಣ ಹೇಗೆ ವಿನಿಯೋಗ ಆಯ್ತು, ಅದರಿಂದ ಭಾಷೆ ಹೇಗೆ ಬೆಳೆಯಿತು ನೋಡಿ. ಆ 2ನೇ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡುದಿಲ್ಲ. ಈಗ ನಾವು 2025ನೇ ಇಸ್ವಿಯಲ್ಲಿ ಭಾಷೆಗೆ ಸಂಬಂಧಪಟ್ಟ ಹೊಸ ಪ್ರಶ್ನೆಗಳನ್ನು ಎತ್ತುತ್ತೇವೆ ನಾವು. ಜಾಗತೀಕರಣದ ಸಂದರ್ಭದಲ್ಲಿ ನಮ್ಮ ಭಾಷೆಗಳು ಏನ್ ಮಾಡಬೇಕು,
ಇವರು ಜಾಗತೀಕರಣದ ಸಂದರ್ಭದಲ್ಲಿ ಅದಕ್ಕೆ ಪರ್ಯಾಯವಾಗಿ ಸಂಸ್ಕೃತವನ್ನು ಇಡ್ತೇವೆ ಅಂತ ಹೇಳ್ತಾರೆ. ಹೇಗೆ ಇಡ್ತಾರೆ? ಅದರ ಕಾರ್ಯಸೂಚಿ ಏನು? ಇದು ಇಲ್ಲ, ಇದು ಅವರ ಹತ್ರ ಇಲ್ಲ. ಹಾಗಾಗಿ ಇದು ಭಾಷೆಯನ್ನ ಮೊದಲು ಪಾವಿತ್ರ ಅಂತ ಭಾವಿಸೋದು, ಆಮೇಲೆ ಆ ಭಾಷೆಯನ್ನು ಬಳಸುವವರ ಕೈಗೆ ಅಧಿಕಾರ ಕೊಡುವುದು ಮತ್ತು ಇತರರ ಮೇಲೆ ಅಧಿಕಾರ ಸ್ಥಾಪನೆ, ಇದು ಸುಮಾರು 1-1.5 ವರ್ಷದಿಂದ ಭಾರತದಲ್ಲಿ ನಡ್ಕೊಂಡು ಬಂದದ್ದು. 2014ರಿಂದ ಇನ್ನೂ ತೀವ್ರವಾಗಿ ನಡೀತಾ ಇದೆ. ಆದ್ರೆ ಏನ್ ಮಾಡೋಣ, ಬೇರೆ ಈ ಸಂಸ್ಕೃತೇತರ ಭಾಷೆಗಳನ್ನ ಮಾತಾಡುವವರಿಗೂ ಒಂದು ಎಚ್ಚರಿಕೆ ಇರ್ಬೇಕಲ್ಲ, ಅದು ನಮಗೆ ಮಾಡಕ್ ಆಗ್ತಾ ಇಲ್ಲ. ಅದು ನಮ್ಮ ವೈಫಲ್ಯ. ಇದು ಕೇವಲ ಭಾಷೆಯ ವಿಷಯ ಅಷ್ಟೇ ಅಲ್ಲ. ಈಗ ಒಂದು ನಿನ್ನೆ ಮೊನ್ನೆ ತಾವು ನೋಡಿದ್ರಿ, ತಾವು ತಮ್ಮನ್ನ ಸಂಪರ್ಕ ಮಾಡಕ್ ಪ್ರಯತ್ನ ಪಟ್ಟು ಏನೋ ಗೃಹ ಸಚಿವರು ಹೇಳ್ತಾರೆ, ಈ ಮುಂದೆ ಇಂಗ್ಲಿಷ್ ಮಾತಾಡೋದೇ ಭಾರತದಲ್ಲಿ ನಾಚಿಕೇಡ್ ಕೆಲಸ ಆಗುತ್ತೆ ಅಂತ ಹೇಳಿ. ಅಂದ್ರೆ ಈಗ ಆಲ್ರೆಡಿ ನಾವ್ ಹೇಳ್ರಿ ಗ್ಲೋಬಲ್ ಲ್ಯಾಂಗ್ವೇಜ್ ಆಗಿ ಸಂಸ್ಕೃತನ ಮಾಡೋದಕ್ಕೆ ಒಂದು ಈ ರೀತಿಯ ಎಲ್ಲ ಇದನ್ನ ರೆಡಿ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ತಮಗೆ. ತಾವೇನ್ ಹೇಳ್ತೀರಾ? ಅಲ್ಲ ಸರಿ. ಅದು ಈಗ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಕೇಂದ್ರ ಸರ್ಕಾರ ಬೇಡ ಅಂತ ಹೇಳಿದೆಯಾ? ಡಿಫೆನ್ಸ್ ಸೇರಿದಾಗ ಎಲ್ಲಾ ಕಡೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬೇಕು ಎಂಬುದನ್ನು ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಮಾಡಿದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಮಾಡಿದೆ. ಈಗ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಂದಾಗ ಇವರ ಕಮ್ಯುನಿಕೇಶನ್ ವಿದೇಶಗಳ ಜೊತೆ ಯಾವ ಭಾಷೆಯಲ್ಲಿ ಮಾಡ್ತಾರೆ? ಇವರು ಸಂಸ್ಕೃತ ಮಾಡ್ತಾರ ಅಂತ. ಸಂಸ್ಕೃತದಲ್ಲಿ ಮಾತಾಡ್ತಾರೆ, ಹಿಂದಿಲಿ ಮಾತಾಡ್ತಾರ. ಅಂದ್ರೆ ಇವರಿಗೆ ಇಂಗ್ಲಿಷ್ ಬರಲ್ಲ, ಅದನ್ನ ಯಾರು ಹೇಳ್ತಾರಲ್ಲ ಅವ್ರಿಗೆ ಇಂಗ್ಲಿಷ್ ಬರಲ್ಲ. ಆದ್ರಿಂದ ತನಗೆ ಆ ಭಾಷೆ ಬರೋದಿಲ್ಲ ಎಂಬುದನ್ನು ಸಮರ್ಥಿಸಿಕೊಳ್ಳುವುದಕ್ಕೆ ಏನೇನೋ ಮಾತಾಡ್ತಿದ್ದಾರೆ. ಆಮೇಲೆ ಇವರು ಯಾರು ಭಾಷಾಶಾಸ್ತ್ರಜ್ಞರಲ್ಲ, ಭಾಷೆಯ ಬಗ್ಗೆ ಇವರಿಗೆ ತಿಳುವಳಿಕೆ ಇಲ್ಲ. ಇವರಿಗೆ ಒಂದು ರಾಜಕೀಯ ಗೊತ್ತಿದೆ ನನಗೆ. ಆದ್ರಿಂದ ಇವರ ರಾಜಕೀಯಕ್ಕೆ ಭಾಷೆಯನ್ನು ಬಳಸುವುದರಿಂದ ಭಾಷೆಯ ಘನತೆಗೆ ಚ್ಯುತಿ ಬರ್ತದೆ. ಈಗ ಸಂಸ್ಕೃತ ಬಹಳ ದೊಡ್ಡ ಭಾಷೆ, ಅದನ್ನು ಹೆಂಗೆ ಕಲಿಬೇಕು ಅಷ್ಟು ಕಲಿಬೇಕು ನಾವು. ಆದ್ರೆ ಅದು ಒಂದೇ ಭಾಷೆ ಅಲ್ಲ. 2011 ಜನಗಣತಿಯಲ್ಲಿ 19,569 ತಾಯ್ನುಡಿಗಳಿದೆ ಅಂತ ಲಿಸ್ಟ್ ಇದೆ ನಮ್ಮ ಹತ್ರ. ಆಮೇಲೆ ನಮ್ದು 22 ಅಫಿಷಿಯಲ್ ಲ್ಯಾಂಗ್ವೇಜ್ ಭಾರತವೇ ಘೋಷಣೆ ಮಾಡಿದೆ ಸಂವಿಧಾನದಲ್ಲಿ. 22 ಅಧಿಕೃತ ಭಾಷೆ ಇದೆ. ನೀವು ನೋಡಿ, 22 ಭಾಷೆಗಳಲ್ಲಿ 18 ಭಾಷೆಗಳು ಉತ್ತರ ಭಾರತದ್ದು, ಕೇವಲ 4 ಭಾಷೆ ದಕ್ಷಿಣ ಭಾರತದ್ದು. ನಾನೇನು ಹೇಳ್ತಿದ್ದೀನಿ ಅಂದ್ರೆ, ದ್ರಾವಿಡ ಭಾಷೆಗಳಲ್ಲಿ ಇವತ್ತು 130 ಭಾಷೆಗಳಿದೆ. ಕೊಡವ ಇದೆ, ತುಳು ಇದೆ, ಬಡಗ ಇದೆ, ನಾಯಿರಿ ಇದೆ, ಅನೇಕ ಭಾಷೆಗಳಿವೆ. ಲಿಸ್ಟ್ ಕೊಡಲ್ಲ ನಾನು. 130 ಭಾಷೆಗಳಲ್ಲಿ ಸಂವಿಧಾನದ 8ನೇ ಶೆಡ್ಯೂಲ್ ಅಂಗೀಕರಿಸಿದ ಭಾಷೆಗಳ ಸಂಖ್ಯೆ ಕೇವಲ 4. ಉತ್ತರ ಭಾರತದ 22. ಆಯ್ತಾ? ಇದು ಒಂದಾಯ್ತಾ? ಇದರ ಜೊತೆಗೆ ಈಗ 99 ಭಾಷೆ ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರುವುದಕ್ಕೆ ಕಾದು ಕುಳಿತಿವೆ. 99 ಭಾಷೆ. ಇದು 2011 ಸೆನ್ಸಸ್ ಅಲ್ಲಿ. ಈ 99 ಭಾಷೆಗಳು ಕಳೆದ ಸುಮಾರು 15 ವರ್ಷದಿಂದ ಈಗ ಬಂಜಾರ ಭಾಷೆ, ಆಮೇಲೆ ರಾಜಸ್ಥಾನಿ ಭಾಷೆ ಇವೆಲ್ಲ ಇದೆ. ಕರ್ನಾಟಕದಿಂದ ಕೊಡವ ಭಾಷೆ ಇದೆ, ತುಳು ಭಾಷೆ ಇದೆ, ಇನ್ನು ಇತರ ಅನೇಕ ಭಾಷೆಗಳಿವೆ. ಇವು 8ನೇ ಶೆಡ್ಯೂಲ್ಗೆ ಸೇರಬೇಕು ಅಂತ ಹೋರಾಟ ನಡೆಸ್ತಾ ಇದ್ದಾವೆ. ಆದರೆ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರು 2014ರಿಂದ ಪ್ರಧಾನಮಂತ್ರಿ ಆಗಿದ್ದಾರೆ. ಈ 99 ಭಾಷೆಗಳು ನಮ್ಮನ್ನು 8ನೇ ಶೆಡ್ಯೂಲ್ಗೆ ಸೇರಿ ನಮ್ಮನ್ನ ಸಬಲೀಕರಣಕ್ಕೆ ಒಳಪಡಿಸಿ ನಮಗೆ ಅವಕಾಶಗಳನ್ನು ಕೊಡಿ, ನಮ್ಮ ಭಾಷೆ ಟಿವಿ ಮಾಧ್ಯಮಗಳಲ್ಲಿ ಬರಲಿ, ನಮ್ಮ ಭಾಷೆಗಳು ಪಠ್ಯಪುಸ್ತಕಗಳಿಗೆ ಹೋಗಲಿ, ನಮ್ಮ ಭಾಷೆಯ ಕಥೆಗಳನ್ನು ನಮ್ಮ ಮಕ್ಕಳು ಓದಲಿ ಅಂತ ಕೇಳ್ತಾ ಇದ್ದಾರಲ್ಲ. ಅದಕ್ಕೆ ಇವತ್ತಿನವರೆಗೆ ಮಾನ್ಯ ಗೃಹ ಮಂತ್ರಿಗಳಾಗಲಿ, ಮಾನ್ಯ ಪ್ರಧಾನಮಂತ್ರಿಗಳಾಗಲಿ ಒಂದು ವಾಕ್ಯ ಕೂಡ ಹೇಳಿಲ್ಲ. ಯಾಕೆ ಹೇಳಿಲ್ಲ? ಈ 99 ಭಾಷೆಗಳು ಭಾರತದ ಭಾಷೆಗಳಲ್ವಾ? ಯುನೆಸ್ಕೋ ಕೊಟ್ಟ ರಿಪೋರ್ಟ್ ಪ್ರಕಾರ 172 ಭಾಷೆಗಳು ಮುಂದಿನ 100 ವರ್ಷದಲ್ಲಿ ಸತ್ತು ಹೋಗ್ತವೆ. 72 ಭಾಷೆಗಳು ಮುಂದಿನ 30 ವರ್ಷದಲ್ಲಿ ಸತ್ತು ಹೋಗ್ತವೆ. 30 ವರ್ಷದಲ್ಲಿ ಆಲ್ರೆಡಿ ಕೊಡವ ಭಾಷೆ 19% ಕೆಳಗೆ ಬಂದಿದೆ. ಕೊರಗ ಭಾಷೆ 55,000ದಿಂದ 3,000 ಇಳಿದಿದೆ. ಅನೇಕ ಸಣ್ಣ ಭಾಷೆಗಳು ಸಾಯ್ತಾ ಇದ್ದಾವೆ. ಈವನ್ ಕನ್ನಡದಂತ ಬಹಳ ಶ್ರೀಮಂತ ಭಾಷೆಯ ಪ್ರಗತಿ ಬೇರೆ ಭಾಷೆಗಳ ಪ್ರಗತಿಗಿಂತ ತುಂಬಾ ಹಿಂದೆ ಇದೆ. ನಮ್ಮ ಪ್ರಗತಿಯ ವೇಗ ಕಳೆದ 40 ವರ್ಷದಲ್ಲಿ 3.73%. ಹಿಂದಿ ಭಾಷೆಯ ವೇಗ 66%. ಈಗ ನೀವು ಎಲ್ಲಿ ಕಾಂಪೀಟ್ ಮಾಡ್ಬೇಕು? ನಾವು 3.76% ಬೆಳೀತಿರುವಂತ ಒಂದು ಭಾಷೆ 66% ವೇಗದಲ್ಲಿ ಬೆಳೀತಿರೋ ಭಾಷೆ ಜೊತೆ ಸ್ಪರ್ಧೆ ಮಾಡಬೇಕು ನೋಡಿ. ಇದನ್ನ ಸರ್ಕಾರ ಇದಕ್ಕೆ ಸರಿಯಾದ ನೀತಿಯನ್ನು ಮಾಡದೆ ಹೋದ್ರೆ, ಈಗ ನೋಡಿ, ಈ ವರ್ಷ 90,000 ಮಕ್ಕಳು ಹಿಂದಿಯಲ್ಲಿ ಫೈಲ್ ಆದ್ರು. 1,62,000 ಮಕ್ಕಳು ಮಾತೃಭಾಷೆ ಕನ್ನಡಿಗರೇ ಫೈಲ್ ಆದ್ರು. ಇದು ಹಿಂದಿ ಕನ್ನಡದ ಸಮಸ್ಯೆ ಅಲ್ಲ, ಇದು ಭಾಷೆಗಳು ಸಾಯ್ತಿರುವ ಸಮಸ್ಯೆ. ಹಾಗಾಗಿ ಇದರ ಬಗ್ಗೆ ಕೇಂದ್ರ ಸರ್ಕಾರ ಯೋಚನೆ ಮಾಡಿ ಎಲ್ಲಾ ಭಾಷೆಗಳನ್ನು ಉಳಿಸೋದಕ್ಕೆ ಕಾರ್ಯಯೋಜನೆಯನ್ನು ರೂಪಿಸೋದಕ್ಕೆ ವಿನ ಇದು ದೇವ ಭಾಷೆ, ಇದು ಸಂಸ್ಕೃತದಲ್ಲಿ ಮಾಡಿ. ನಮ್ಮ ವಚನಕಾರರು ಏನ್ ಮಾಡಿದ್ರು? ವಚನಕಾರರು ಸಂಸ್ಕೃತ ಮಾತ್ರ ಮಾತಾಡುವ ದೇವತೆಗಳಿಗೆ ಕನ್ನಡ ಕಲಿಸಿದ್ರು ಸ್ವಾಮಿ ಅವರು.
ನೀನ್ ನನ್ ದೇವ್ರು ಹೌದಾದ್ರೆ ಅಕ್ಕ ಕೇಳವ್ವ ನಂಬಿ ಕರೆದರೆ ಓ ಎಂಬನೇ ಶಿವನು ಶಿವ ಓ ಅಂತ ಕನ್ನಡದಲ್ಲಿ ಹೇಳ್ತಾನೆ ಅಂತ. ಸೊ ಸಂಸ್ಕೃತ ಮಾತಾಡ್ತಿದ್ದಂತ ದೇವರಿಗೆ ಕನ್ನಡ ಕಲಿಸಿದ ಪರಂಪರೆ ಕನ್ನಡದ್ದು. ನಾವು ಕನ್ನಡ ವಚನ ಚಳವಳಿ ದೇವರಿಗೆ ಕನ್ನಡ ಕಲಿಸಿದ ಪರಂಪರೆ ಅದು. ಇದು ನಮಗೆ ಆದರ್ಶ ಆಗ್ಬೇಕಲ್ವಾ? ಹಾಗಾಗಿ ಇವರೀಗ ಮಾಡ್ತಾ ಇರೋದು ಭಾಷಾ ದ್ವೇಷದ, ಇತರ ಭಾಷೆಗಳು ಸಾಯುವ, ಇದನ್ನು ದಯವಿಟ್ಟು ಕೇಂದ್ರ ಸರ್ಕಾರ ಬದಲಾಯಿಸಬೇಕು. ಈ ಕುರಿತು ನಾವು ಈ ಕ್ಲಾಸಿಕಲ್ ಕನ್ನಡ ಅಥವಾ ಕ್ಲಾಸಿಕಲ್ ಭಾಷೆಗಳು ನೋಡಿಕೊಳ್ಳುವ ಸನ್ಮಾನ್ಯ ಶ್ರೀ ಧರ್ಮೇಂದ್ರ ಪ್ರಧಾನ್ ಹತ್ರ ಮಾತಾಡಿದ್ದೇವೆ, ಪತ್ರ ಕೊಟ್ಟಿದ್ದೇವೆ. ನಮ್ಮ ಎಂಪಿಗಳಿಗೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು, ಸನ್ಮಾನ್ಯ ಎಚ್ ಡಿ ದೇವೇಗೌಡರು, ಇವರಿಗೆಲ್ಲ ನಾವು ಕೊಟ್ಟು ಬಂದಿದ್ದೇವೆ. ಇದು ಆಗಬೇಕು ಅಂತ. ಆದ್ರೆ ಆಗ್ತಾ ಇಲ್ಲ. ಅಲ್ಲ, ನೀವು ತಾವೇನೇ ಹೇಳಿದ್ರು ಸರ್, ಎರಡು ಪ್ರಶ್ನೆ ಕೊನೆ ಮುಗಿಸ್ತೀನಿ. ಎರಡೇ ಪ್ರಶ್ನೆ ಇರೋದು. ಒಂದು, ತಾವಾಗಲೇ ಹೇಳಿದಾಗೆ ಇಲ್ಲಿ ಇಡೀ ದಕ್ಷಿಣ ಭಾರತದ ಈ ಚರ್ಚೆ ಇವತ್ತು ನಡೀತಾ ಇದೆ ಏನಂತಂದ್ರೆ, ಸಂಸ್ಕೃತ ಕೇವಲ ಭಾಷೆ ಅಲ್ಲ, ಅದೊಂದು ಜಾತಿ ವ್ಯವಸ್ಥೆ. ಈ ಜಾತಿ ವ್ಯವಸ್ಥೆಯನ್ನ ಪುನರ್ ಸ್ಥಾಪನೆ ಮಾಡೋದಕ್ಕೆ ಮತ್ತು ಅದರ ಕೆಳಗಡೆ ಒಂದು ಶ್ರೇಣೀಕೃತ ವ್ಯವಸ್ಥೆ ಜಾರಿ ಮಾಡೋದಕ್ಕೆ RSS ನ ಹುನ್ನಾರವನ್ನ ಮೋದಿ ಸರ್ಕಾರ ಬಹಳ ಸ್ಪಷ್ಟವಾಗಿ ಜಾರಿ ಮಾಡ್ತಾ ಇದೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾರೆ. ತಾವೇನ್ ಹೇಳ್ತೀರಾ? ಹೌದೌದು, ಗೋಳೋಲ್ಕರ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅದನ್ನ. ಈಗ RSS ನ ಥಿಂಕರ್ ಯಾರು ಅಲ್ವಾ, ಗೋಳೋಲ್ಕರ್ ಅವರು 30ರ ದಶಕದಲ್ಲಿ ಹೇಳಿದ್ದಾರೆ, ನಾವು ಮೊದಲು ಹಿಂದಿಯನ್ನ ತರಬೇಕು, ಆಮೇಲೆ ಆ ಜಾಗದಲ್ಲಿ ಸಂಸ್ಕೃತವನ್ನು ತರಬೇಕು ಅಂತ ಆ ಜಾಗದಲ್ಲಿ ಹೋಗ್ತಾ ಇದೆ. ಆಮೇಲೆ ಈ ಅಖಂಡ ಭಾರತದ ಒಂದು ಕಲ್ಪನೆ ಇದೆಯಲ್ಲ, ಒಂದು ಭಾರತ, ಸಶಕ್ತ ಭಾರತ. ಈ ಸಶಕ್ತ ಭಾರತದ ಒಂದು ಭಾರತದ ಕಲ್ಪನೆಗೆ ಒಂದು ಭಾಷೆ, ಒಂದು ಚುನಾವಣೆ ಎಲ್ಲ ಇರಬೇಕು ಎಂಬುದು ಇತ್ತೀಚೆಗೆ ಕೇಳಿ ಬರ್ತಿರುವಂತ ಮಾತು. ಇದನ್ನು ನಾವು ಒಪ್ಪಿಕೊಂಡ್ರೆ ಈಗನ ಒಂದು 10 ವರ್ಷ ಅಥವಾ 15 ವರ್ಷ ಅಥವಾ 20 ವರ್ಷ ಬಿಟ್ರೆ ಹಿಂದೆ ಭಾರತವೇ ಇರ್ಲಿಲ್ವಾ? ಇವ್ರು ಹೇಳೋದು ಕೇಳಿದ್ರೆ ಹಿಂದೆ ಭಾರತವೇ ಇರ್ಲಿಲ್ಲ. ಒಂದು ಭಾಷೆ ಒಂದು ಬಂದ್ರೆ ಮಾತ್ರ ಇರ್ತದೆ, ಹಿಂದೆ ಇರ್ಲಿಲ್ಲ ಅಂತ ಅರ್ಥ. ಹಿಂದಿನ ಭಾರತ ಭಾಷಿಕವಾಗಿ ಸ್ಟ್ರಾಂಗ್ ಆಗಿತ್ತು. ಸಂಸ್ಕೃತದಲ್ಲಿ ಕಾಳಿದಾಸ ಬರೆದ, ಸಂಸ್ಕೃತದಲ್ಲಿ ವ್ಯಾಸ ಬರೆದ್ರು, ಸಂಸ್ಕೃತದಲ್ಲಿ ವಾಲ್ಮೀಕಿ ಬರೆದ್ರು. ಇವರು 2236 ಕೋಟಿ ಖರ್ಚು ಮಾಡಿ ಯಾರು ಸ್ವಾಮಿ ಸಂಸ್ಕೃತದಲ್ಲಿ ಬರೀತಾರೆ? ಆದ್ರೆ ಕನ್ನಡದಂತ ಕತೆ ಶಿವರಾಮ ಕಾರಂತರಿದ್ದಾರೆ ನಮಗೆ, ಕನ್ನಡದಲ್ಲಿ ಕುವೆಂಪು ಇದ್ದಾರೆ ನಮಗೆ, ಕನ್ನಡದಲ್ಲಿ ಈಗ ಬರೀತಿರಲಿ ಅತ್ತೆ ಶಿವಪ್ರಕಾಶ್ ಇದ್ದಾರೆ ನಮಗೆ, ಜಯಂತ ಕಾಯ್ಕಿಣ್ ಇದ್ದಾರೆ. ಬೇಕಾದಷ್ಟು ಲೆಕ್ಕ ಕೊಡ್ತೀನಿ ನೋಡಿ, ಸಂಸ್ಕೃತದಲ್ಲಿ ಕೊಡಿ ನನಗೆ ಅತ್ತೆ ಹೆಸರು ಕೊಡಿ. ಸೊ ಇದು ಭಾಷೆಯ ಶ್ರೇಷ್ಠತೆಯನ್ನು ಸಾಧಿಸಿ ಅದಕ್ಕೆ ಹಣ ಕೊಟ್ಟು ಕೃತಕವಾಗಿ ಭಾಷಾ ಪಾರಮ್ಯವನ್ನು ಸಾಧಿಸಿ ಅಧಿಕಾರ ಸ್ಥಾಪಿಸುವ ಹುನ್ನಾರ. ಇದರ ಹಿಂದೆ ಸನಾತನ ಧರ್ಮದ ಇದು ಏನು ಕೈವಾಡ ಇದೆ. RSS ನವರು ಯಾವ್ದನ್ನು ನೇರವಾಗಿ ಹೇಳಲ್ಲ, ಅವರೆಲ್ಲ ಹಿಂಬಾಗಿಲಿಂದ ಮಾಡ್ತಾರೆ. ಮತ್ತೆ ಅವರ ರಾಜಕೀಯ ಮುಖ ಯಾವುದಂದ್ರೆ ಬಿಜೆಪಿ. ಆದ್ರಿಂದ ಅವರು ಬಿಜೆಪಿ ಅವರು ಅವರು ಹೇಳುತ್ತಾರೆ, ಹಾಗಾಗಿ ನಾವು ಇವರು ಹೇಳಿದ್ರೆ ನಾವು ಹೇಳೇ ಇಲ್ಲ ಅಂತಾರೆ ಅವರು, ಅಥವಾ ನಾವು ಎಲ್ಲಿ ಹೇಳಿದ್ದೇವೆ ಅಂತ ಕೋರ್ಟಿಗೆ ಹೋಗ್ತಾರೆ. ಹಿಂಗೆಲ್ಲ ಇದೆ. ಆದ್ರೆ ಬಹಳ ಸ್ಪಷ್ಟ ಅದು ಸಂಸ್ಕೃತ. ಈಗ ಇನ್ನೊಂದು ನಡೀತಾ ಇದೆ, ನಿಮಗೆ ಹೇಳ್ಬಿಡ್ತೀನಿ ನಾನು, ನೀವು ಕೇಳಿದರಿಂದ ಹೇಳ್ತೀನಿ. ಈಗ 2027 ಜನಗಣತಿ ಬರ್ತದೆ. ಈ ಜನಗಣತಿಯಲ್ಲಿ ನಾವು ನಮ್ಮ ಭಾಷೆಗಳನ್ನ ಜನಗಣತಿಯ ಸಂದರ್ಭದಲ್ಲಿ ಹೇಗೆ ಜಾತಿ ಜನಗಣತಿಯಲ್ಲಿ ನಮ್ಮ ಜಾತಿಯನ್ನು ಸರಿಯಾಗಿ ದಾಖಲಿಸಬೇಕು ಎಂಬ ಚರ್ಚೆ ಇತ್ತಿನ ದಿನಗಳು ನಡೆಯಿತೋ, ಅದೇ ರೀತಿಯಲ್ಲಿ ಭಾಷೆಯ ಕುರಿತು ಕೂಡ ಚರ್ಚೆ ನಡೀಬೇಕು. ಈಗ ನನಗೆ ನನ್ನ ಹತ್ರ ಒಂದು ಇದಿದೆ, ಮೆಸೇಜ್ ಇದೆ, ಅದು ಡೆಲ್ಲಿ ಯೂನಿವರ್ಸಿಟಿಯಿಂದ ಬಂದಿರೋದು. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಮೊದಲ ಭಾಷೆಯಾಗಿ ನಿಮ್ಮ ಮಾತೃಭಾಷೆಯನ್ನು ದಾಖಲಿಸಿ. ಈಗ ನಂದು ಕನ್ನಡ ಮಾತೃಭಾಷೆ ಆದ್ರೆ ನಾನು ಮಾತೃಭಾಷೆಯನ್ನು ದಾಖಲಿಸಿ, ಸ್ಪಷ್ಟ ಇದೆ. ಎರಡನೇ ಭಾಷೆಯಾಗಿ ಅವ್ರು ಕೇಳ್ತಾರೆ ನಿಮ್ಮನ್ನ, ಯಾರು ಈ ಜನಗಣತಿಗೆ ಬರ್ತಾರಲ್ಲ ಅವ್ರು ಕೇಳ್ತಾರೆ, ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ತೀರಾ? ಮಾಡ್ತೀವಿ. ಯಾವ ಭಾಷೆಯಲ್ಲಿ ಮಾಡ್ತೀರಿ? ಸಂಸ್ಕೃತದಲ್ಲಿ ಮಾಡ್ತಾರೆ. ದೇವಸ್ಥಾನಕ್ಕೆ ಹೋಗ್ತೀರಾ? ಹೋಗ್ತೀವಿ. ಅಲ್ಲಿ ಪೂಜೆ ಮಾಡಿಸ್ತೀರಾ? ಸತ್ಯನಾರಾಯಣ ಪೂಜೆ ಮಾಡಿಸ್ತೀರಾ? ಈ ಪ್ರಶ್ನೆಗಳು ಇರುತ್ತಾ? ಯಾವ ಭಾಷೆಯಲ್ಲಿ ಮಾಡ್ತೀರಿ? ಸಂಸ್ಕೃತದಲ್ಲಿ ಮಾಡ್ತೀವಿ. ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಸಂಸ್ಕೃತ ಇದೆ ಅಲ್ವಾ? ಸಂಸ್ಕೃತ ಎರಡನೇ ಭಾಷೆ ಅಂತ ನಾ ಬರ್ಕೊಳ್ಳ? ನಮ್ಮಲ್ಲಿ 90 ಜನ ಬರ್ಕೊಳ್ಳಿ ಅಂತಾರೆ. 90% ಜನ ಬರ್ಕೊಳ್ಳಿ ಅಂತಾರೆ. ಅಂದ್ರೆ 2011 ಜನಗಣತಿಯಲ್ಲಿ 24,000 ಇರುವ ಸಂಸ್ಕೃತ ಭಾಷಿಕರು ನೀವು 2027-22 ಜನಗಣತಿಗೆ ಬಂದಾಗ ಅದು ಅಟ್ಲೀಸ್ಟ್ ಇವರು 10 ಕೋಟಿ ಮೀರಿಸ್ತಾರೆ. 10 ಕೋಟಿ ಮೀರಿಸ್ತಾರೆ. ಇದು ಹುನ್ನಾರ. ಇದು ಹುನ್ನಾರ.
ಸ್ಪಷ್ಟವಾದ ಹುನ್ನಾರ. ಇದು ಕೇವಲ ಭಾಷಾ ಅನುದಾನ ಅಷ್ಟೇ ಅಲ್ಲ, ಈಗ ಈ ಒಕ್ಕೂಟ ವ್ಯವಸ್ಥೆನ ನಾವು ಒಪ್ಕೊಂಡಿದೀವಿ. ಒಕ್ಕೂಟ ವ್ಯವಸ್ಥೆಯಲ್ಲಿ ಇವತ್ತು ನಿನ್ನೆ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರನ್ನು ಕೂಡ ಭೇಟಿ ಮಾಡಿದ್ರು. ನಮ್ಗೆ ಅನುದಾನ ಕೊಡ್ತಾ ಇಲ್ಲ, ನಾವು ಇಂತಿಂತ ಅಂಕಿ ಅಂಶಗಳನ್ನು ಕೂಡ ನಾವು ಹೇಳಕ್ ಹೋಗಲ್ಲ. ಸೊ ಅಲ್ಲಿ ಅನುದಾನ ಕಟ್ ಮಾಡ್ತಾರೆ, ಇಲ್ಲಿ ಭಾಷಾ ಅನುದಾನ ಕಟ್ ಮಾಡ್ತಾರೆ. ಕೊನೆಗೆ ಅಂದ್ರೆ ಇಡೀ ಒಕ್ಕೂಟ ವ್ಯವಸ್ಥೆಯನ್ನ ನಾಶ ಮಾಡುವ ಅಂತಿಮ ಹೋರಾಟ ಬಿಜೆಪಿ ಮತ್ತು ಆರ್ ಎಸ್ ಇಂದ ಶುರುವಾಗಿದೆ. ಕೊನೆಯ ಮಾತು ಸರ್. ಖಂಡಿತವಾಗ್ಲೂ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರತಿ ರಾಜ್ಯಗಳಿಗೂ ಕೂಡ ತಮ್ಮ ಭಾಷೆ ಮತ್ತು ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವ ಅಧಿಕಾರವನ್ನು ನೀಡಲಾಗಿದೆ. ಆದರೆ ಭಾರತದ ಒಕ್ಕೂಟ ವ್ಯವಸ್ಥೆ ಅಮೆರಿಕನ್ ಫೆಡರಲ್ ಸಿಸ್ಟಮ್ನಷ್ಟು ಸ್ಟ್ರಾಂಗ್ ಆಗಿಲ್ಲ. ಆದ್ದರಿಂದಲೇ ನಮ್ಮನ್ನ ಕ್ವಾಸಿ ಫೆಡರಲ್ ಅಂತ ಕರೀದು ನಾವು. ಆದ್ರಿಂದ ನಮಗೆ ಸುಪ್ರೀಂ ಕೋರ್ಟ್ ಒಂದೇ ನೋಡಿ, ಇಡೀ ದೇಶಕ್ಕೆ ಸುಪ್ರೀಂ ಕೋರ್ಟ್ ಒಂದೇ, ಇಡೀ ದೇಶಕ್ಕೆ ಸಂಸತ್ತು ಒಂದೇ, ಇಡೀ ದೇಶಕ್ಕೆ ಸಂವಿಧಾನ ಕೂಡ ಒಂದೇ. ಹಾಗಾಗಿ ನಾವು ನಮ್ಮ ಭಾಷೆಯ ಕುರಿತಾಗಿ ಏನಾರೊಂದು ತೀರ್ಮಾನ ತೆಕ್ಕೊಂಡ್ರೆ ಎಷ್ಟೋ ಬಾರಿ ಅದನ್ನ ಸುಪ್ರೀಂ ಕೋರ್ಟ್ ಒಪ್ಪಲ್ಲ. ಯಾಕಂದ್ರೆ ನೀವು ಈ ತೀರ್ಮಾನವನ್ನು ತಗೊಂಡ್ರೆ ನಿಮ್ಮ ರಾಜ್ಯದಲ್ಲಿರುವ ಬೇರೆ ಭಾಷಿಕರಿಗೆ ತೊಂದರೆ ಆಗ್ತದೆ, ಹಿಂಗೆ ಬರ್ತದೆ ಅದು. ಯಾಕಂದ್ರೆ ಒಬ್ಬ ಹಿಂದಿ ಭಾಷಿಕನಿಗೆ ಕರ್ನಾಟಕದಲ್ಲಿ ಬದುಕುಳಿಯುವ ಹಕ್ಕು ಇದೆ, ಕೆಲಸ ಮಾಡುವ ಹಕ್ಕನ್ನು ಸಂವಿಧಾನ ಕೊಟ್ಟಿದೆ. ನಾನು ಕಲ್ಕತ್ತಾದಲ್ಲಿ ಹೋಗಿ ನಾನು ರಿಕ್ಷಾ ಓಡಿಸಬಹುದು, ನಾನು ಆ ಹಕ್ಕನ್ನು ಅವಕಾಶ ಇಲ್ಲ. ಆದ್ರಿಂದ ನಮ್ಮ ಟ್ಯಾಕ್ಸ್ ನಲ್ಲಿ ಏನಾಗ್ತದೆ, ಸಿದ್ದರಾಮಯ್ಯನವರು ಮತ್ತೆ 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 ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಮ್ಮ ಟ್ಯಾಕ್ಸ್ ಅಲ್ಲಿ ₹1 ಹೋಗ್ತದೆ, 7 ಪೈಸೆ ಬರ್ತದೆ ನಮಗೆ ಅಂತ. ಈ ತರ. ಹಾಗಾಗಿ ಇದು ಇದೆ. ಇವತ್ತಲ್ಲ ನಾಳೆ ನಾವು ಒಕ್ಕೂಟ ಸಿಸ್ಟಮ್ ಅನ್ನು ಬಲಪಡಿಸಿಕೊಂಡು ನಮ್ಮ ಭಾಷೆಗಳನ್ನ ಗಟ್ಟಿಯಾಗಿ ಬೆಳೆಸಿ ಭಾರತದ ಸಾರ್ವಭೌಮತೆಗೆ ತೊಂದರೆ ಆಗದ ಹಾಗೆ ನಾವೆಲ್ಲರೂ ಭಾರತವನ್ನ ನಮ್ಮ ಆಳದಿಂದ ಪ್ರೀತಿಸ್ತೀವಿ. ಆ ಭಾರತವನ್ನ ಆಳವಾಗಿ ಪ್ರೀತಿಸುವುದು ನಾವು ಕನ್ನಡದ ಮೂಲಕ ಪ್ರೀತಿಸುವುದು. ನಾನು ಹಿಂದಿಯ ಮೂಲಕ ಪ್ರೀತಿಸುವುದಿಲ್ಲ, ಇಂಗ್ಲಿಷ್ ನ ಮೂಲಕ ಪ್ರೀತಿಸುವುದಿಲ್ಲ, ಕನ್ನಡದ ಮೂಲಕ ಪ್ರೀತಿಸ್ತೇನೆ ನಾನು. ಆ ಪ್ರೀತಿ ಇದೆಯಲ್ಲ, ಅದು ಅಮ್ಮನನ್ನು ಪ್ರೀತಿಸಿದಾಗೆ, ಅದು ಗಟ್ಟಿಯಾಗಿರ್ತದೆ, ಕ್ರಿಯೇಟಿವ್ ಆಗಿರ್ತದೆ. ಸೊ ಸಶಕ್ತ ಭಾರತಕ್ಕೆ ನಾವೆಲ್ಲರೂ ಕೆಲಸ ಮಾಡ್ತಿದ್ದಾಗ ಇಲ್ಲಿರುವ ಎಲ್ಲ ಭಾಷೆಗಳು ಕೂಡ ಸಶಕ್ತವಾಗಿ ಬೆಳಿಬೇಕು. ಇವರು ಮಾಡ್ತಾ ಇರೋದು ತಾರತಮ್ಯ, ಭಾಷಾ ತಾರತಮ್ಯ, ಮೋಸ ಇದು. ಸೊ ಭಾಷಾ ತಾರತಮ್ಯ ತೊಲಗಬೇಕು ಮತ್ತು ಒನ್ ನೇಷನ್, ಒನ್ ಲ್ಯಾಂಗ್ವೇಜ್, ಒನ್ ಕಲ್ಚರ್, ಒನ್ ರಿಲಿಜನ್ ಈ ರೀತಿ ಹೇರೋದನ್ನ ತಡಿಬೇಕು ಅಂತ ಹೇಳಿ ಕನ್ನಡಿಗರು ಹೋರಾಟವನ್ನ ನಡೆಸಲಿ ಮತ್ತು ಇದಕ್ಕೆ ಪ್ರಶ್ನೆ ಮಾಡ್ಲಿ ಅಂತ ಹೇಳಿ ಹೇಳ್ತಾ ಮಾತನಾಡಲಿಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಧನ್ಯವಾದಗಳು. ನಮಸ್ಕಾರ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.